ನಮಸ್ಕಾರ. ಕರ್ನಾಟಕ ರಾಜ್ಯದ ನೂತನ ಗೃಹ ಮಂತ್ರಿಗಳು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಏನಿವತ್ತು RSSನ ಬ್ಯಾನ್ ಮಾಡತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಒಳ್ಳೆಯ ವಿಚಾರ. ಕಾರಣ ಈ ದೇಶದ ನೆಲದ ಕಾನೂನಿಗೆ ಎಲ್ಲರೂ ತಲೆಬಾಗಲೇಬೇಕು. ಇವತ್ತು RSSನವರ ಮಂಡಾಟ ತಪ್ಪು. ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳೋದು ಕಾನೂನು ಬಾಹಿರನ. ಕೆಲವು ಹಿರಿಯ ದಲಿತ ನಾಯಕರುಗಳು ಆ ಖರ್ಗೆ ಅವ್ರನ್ನ ಎದುರಿಸೋಂಥ ಒಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ತುಂಬ ತಪ್ಪಾಗಿದೆ. ಒಬ್ಬ ಗೃಹ ಮಂತ್ರಿ ಜವಾಬ್ದಾರಿಯುತವಾದಂಥ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ಯಾವುದೇ ಒಂದು ಕಾನೂನಿನ ಅಡಿಯಲ್ಲಿ ತೀರ್ಮಾನ ತಗೋಬೇಕಾದ್ರೆ ಅವರು ಎಲ್ಲ ಕ್ರಮಬದ್ಧವಾಗಿ ತಗೊಂಡಿರ್ತಾರೆ. ಕಾರಣ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಇವತ್ತು ನಾವು ಫುಟ್ಪಾತ್ನಲ್ಲಿ ಒಂದು ಗಾಡಿ ತಳ್ಕೊಂಡು ಹೋಗಿ ವ್ಯಾಪಾರ ಮಾಡಬೇಕು ಅನ್ನೋದು ಪುರಸಭೆ ಅಥವಾ ನಗರಸಭೆ ಅಥವಾ ಪಟ್ಟಣ ಪಂಚಾಯತ್ನ ಪರ್ಮಿಷನ್ ತಗೋಬೇಕಾಗುತ್ತೆ. ಒಂದು ಜವಾಬ್ದಾರಿಯುತವಾದಂಥ ಸಂಘಟನೆ ಹಿಂದೂ ಧರ್ಮದ ಉಳಿವಿಗಾಗಿ ಹುಟ್ಟುಕೊಂಡಂಥ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರ ಹೇಳಿಕೆ ಬೇಜವಾಬ್ದಾರಿ ಉತ್ತರದಿಂದ ಕೂಡಿದೆ. ಸನ್ಮಾನ್ಯ ಮೋಹನ್ ಭಾಗವತ್ರವರು ಹಿಂದೂ ಧರ್ಮನೇ ರಿಜಿಸ್ಟ್ರೇಷನ್ ಆಗಿಲ್ಲ, RSS ನಾವು ರಿಜಿಸ್ಟರ್ ಮಾಡಿಸಲ್ಲ, 100 ವರ್ಷ ಆಗಿದೆ ಅಂತ ಹೇಳ್ತಾರೆ. ತಪ್ಪದು. ಕಾರಣ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಭಾರತದ ನೆಲದ ಕಾನೂನಿಗೆ ನಾವು ಗೌರವ ಕೊಡಬೇಕು. ಇವತ್ತು ದೇಶದಲ್ಲಿ ಹಲವಾರು ಘಟನೆಗಳು ನಡೆದಿದೆ, ಅವನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ದೇಶ ಆಳ್ತಾ ಇದೆ, BJP ಸರ್ಕಾರ, ಇದರಿಂದ ಎಷ್ಟು ಅನುಕೂಲ ಆಗಿದೆ ಸಮಾಜಕ್ಕೆ, ಎಷ್ಟು ಅನಾನುಕೂಲ ಆಗಿದೆ ಇವತ್ತು ಎಲ್ಲರಿಗೂ ಗೊತ್ತಾಗಿರೋಂಥ ವಿಚಾರ. ಕಾರಣ ಇವತ್ತು ಪ್ರತಿಯೊಬ್ಬ ವ್ಯಕ್ತಿತ್ವವೂ ಸಹ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕಲ್ಲಿ ನೋಡ್ತಾರೆ. ವಿಚಾರವಂತರಾಗೋರು ಜನ ದಡ್ಡರಾಗಿಲ್ಲ. ಹಾಗಾಗಿ ಏನು ಖರ್ಗೆ ಸಾಹೇಬರು ಇವತ್ತು RSSನ ಲೆಕ್ಕ ಕೇಳ್ತವ್ರೆ, ಅದನ್ನು ರದ್ದು ಮಾಡಬೇಕು ಅಂತ ಹೋರಾಟ ಮಾಡ್ತಾರೆ. ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ. ಕಾರಣ ಅವ್ರು ಕೇಳ್ತಿರೋ ಸಮಂಜಸವಾಗಿದೆ, ಸರಿಯಾಗಿದೆ. ಹಾಗಾಗಿ ಅವರ ಹೋರಾಟಕ್ಕೆ, ಅವರ ಒಂದು ಹೇಳಿಕೆಗೆ ಮತ್ತು ಖರ್ಗೆ ಅವರ ತೀರ್ಮಾನಕ್ಕೆ ನಾವು ಎಲ್ಲ ಬದ್ಧರಾಗಿರ್ತೀವಿ. ಯಾಕೆಂದರೆ ಅಸ್ಪೃಶ್ಯತೆ ನೊಂದಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಗೊತ್ತು. ಯಾವಾಗ ಅಸ್ಪೃಶ್ಯತೆ ಒಳಗಾಗಿರ್ತಾನೆ ಅಂತನಿಗೆ ಮಾತ್ರ ಗೊತ್ತಿರ್ತದೆ ನೋವು. ಬಟ್ ಖರ್ಗೆ ಸಾಹೇಬರು ಕೇಳ್ತಾರಂಥದ್ದು ಅವರಿಗೆ ಅಧಿಕಾರ ಇದೆ, ಸಂವಿಧಾನ ದತ್ತಕವಾದಂಥ ಅಧಿಕಾರ ಇದೆ. ಅವರು ಕಾನೂನನ್ನು ಬಿಟ್ಟು ಯಾವುದನ್ನೇ ಬೇರೆ ಥರ ಮಾಡೋಕ್ಕೆ ಹೋಗಲ್ಲ. ಕಾರಣ ಆ ರೀತಿ ಏನಾರ ಕಾನೂನು ಮೀರಿ ಖರ್ಗೆ ಅವ್ರು ಏನಾರ ಮುಂದೆ ಹೊರದ್ರೆ ಅದು ಅವ್ರು ಹೇಳ್ತಿರೋದು ತಪ್ಪಾಗುತ್ತೆ. ಯಾಕೆಂದರೆ ಆ ಸಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಎಲ್ಲವನ್ನು ಅಧ್ಯಯನ ಮಾಡಿರ್ತಾರೆ, ಅವ್ರನ್ನ ಬೇರೆ ಥರ ಮಾತಾಡ್ತಾರೆ. ಕೆಲವು ಮೂರ್ಖರು RSSನಿಂದ ಈ ಸಮಾಜಕ್ಕೆ ಏನು ಅನುಕೂಲ ಆಗಿದೆ ದಯಮಾಡಿ ಇದನ್ನು ತಿಳಿಸ್ಬೇಕು. ಯಾಕೆಂತಂದರೆ ತುಂಬ ನೋವಾಗಿದೆ. ಬೇರೆ ಬೇರೆ ವಿಚಾರಗಳವೆ ಸಮಾಜದಲ್ಲಿ ತುಂಬ ಕಲುಷಿತ ವಾತಾವರಣ ನಿರ್ಮಾಣ ಮಾಡಿದೆ. ಇವರು ಹೋಗಿ ಗಡಿ ಕಾಯಲಿ, ನೀವು ರಾಮನ ಹೆಸರು ಹೇಳ್ಕೊಂಡು ಹಣ ವಸೂಲಿ ಮಾಡಿದಂಥ ದುಡ್ಡು ಎಲ್ಲೋಯ್ತು? RSSಗೆ ಫಂಡ್ ಬರ್ತಾರೆ. ನೀವು ಈ ಸರ್ಕಾರ ದೇಶದ ಜನಗಳಿಂದ ವಸೂಲಿ ಮಾಡಿರ್ತಕ್ಕಂಥ ಹಣನ ನೀವು ಅದಾನಿ, ಅಂಬಾನಿ ಇವರಿಗೆ ಕಂಪ್ನಿಗಳಿಗೆ ಶೇರ್ ಮಾಡಿ ಏನೋ ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡಿ CAA, NCA ಮತ್ತು ಇವೆಲ್ಲ ಏನೋ ಕಾನೂನುಗಳನ್ನ ತಂದು ಈ ದೇಶದಲ್ಲಿ ಅಶಾಂತಿ ಉಂಟು ಮಾಡಿ ಬಾಂಗ್ಲಾದೇಶದಿಂದ ಮುಸಲ್ಮಾನರನ್ನ ನಮ್ಮ ದೇಶಕ್ಕೆ ವಲಸೆ ಬಿಟ್ಟು ಅಲ್ಲಿ ಮುಸಲ್ಮಾನರಿಗೆ ಏನೋ ಮಮತಾ ಬ್ಯಾನರ್ಜಿ ಸರ್ಕಾರ ರಕ್ಷಣೆ ಕೊಡ್ತದೆ ಅಂತೇಳಿ ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಮಾಡಿ ಸರ್ಕಾರನ ಗೆದ್ದಿದ್ದೀರಿ. ಅಲ್ಲಿ BJPಯ ಗಡಿ ಯಾರ ಕೈಲಿದೆ? ರಾಷ್ಟ್ರೀಯ ಗಡಿಯ ಭದ್ರತೆ BJP ಸರ್ಕಾರದ ಕೈಲಿದೆ. ನೀವೆಲ್ಲ ಮುಸ್ಲಿಮರನ್ನೆಲ್ಲ ಒಳಗಡೆ ಬಿಟ್ಟು ಇಲ್ಲಿ ಅಹಿಂಸಾ ಕೃತ್ಯ ಮಾಡಿಸಿ ಇಲ್ಲಿರ್ತಕ್ಕಂಥ ಮುಸಲ್ಮಾನರ ಮೇಲೆ ಗೂಬೆ ಕೂರಿಸಿ ದೇಶದಲ್ಲಿ ಮುಸ್ಲಿಮ್ಸು, ಕ್ರೈಸ್ತರು, ಬೌದ್ಧರು ಇವ್ರ ಮೇಲೆ ನೀವು ಹಾಗೆ ಸಾಗಿಸಿದ್ದೀರಲ್ಲ, ಇದು ತುಂಬ ಎಲ್ರಿಗೂ ಗೊತ್ತಾಗಿದೆ, ತಪ್ಪಾಗಿದೆ. ಜೊತೆಗೆ ಎಲ್ಲರ ಒಬ್ಬ ದಲಿತ ಮಹಿಳೆ ಮೇಲೆ ಆದಾಗ, ದಲಿತರನ್ನ ಕಗ್ಗೊಲೆ ಮಾಡಿದಾಗ, ಕಂಬಳಪಲ್ಲಿ ಅಂತೇಳಿ ಏನು ಕೋಲಾರ ಜಿಲ್ಲೆಯ 7 ಜನ ದಲಿತರನ್ನ ಸುಟ್ಟಾಕಿರಲ್ಲ, ಅವತ್ತು ನೀವು RSSನಲ್ಲಿ ಹೋಗಿರಿ. ದಲಿತರು ಯಾರು ಹಿಂದೂಗಳಲ್ವಾ? ಆಯಿತು, ದಲಿತರನ್ನ ಈಗ ಯಾವುದೇ ದೇವಸ್ಥಾನಕ್ಕೆ ಬಿಡಲ್ಲ ಅವ್ರನ್ನ, ದಲಿತರನ್ನ ನೀವು ಬಂದು RSSನಲ್ಲಿ ಬಿಡಿಸ್ಬೇಕು. ಅದಾಗಲ್ವಾ? ನಿಮ್ಮದೆಲ್ಲ ಡೋಂಗಿ. ಹಂಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಏನು ತೀರ್ಮಾನ ತಗೊಂಡ್ರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಜನ ಜಾಗೃತಿ ಆಗಿದೆ, ಸಮಾಜ ಜಾಗೃತಿ ಆಗ್ತಾಯಿದೆ, ಎಲ್ಲ ವರ್ಗದವರು ಜಾಗೃತಿ ಆಗವ್ರೆ. ಮುಂದೆ ಏನಾಗುತ್ತೆ ನೋಡಿ ಬಂತೆ. ನಮಸ್ಕಾರ.